ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿನ್ನೆ ಮಂಡೇ ನೈಟ್ ರಲ್ಲಿ ನಿಮಗೆ ಗೊತ್ತಿರಬಹುದು ಏನೇನಾಯ್ತು ಅಂತ. ನಮ್ಮ ಸೆತ್ ರೋಲೆನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಸ್ಟಾಂಪ್ ನ ಕನೆಕ್ಟ್ ಮಾಡಿ ನಮ್ಮ ಪಾಲ್ ಹೆಮನ್ ಅವರಿಗೆ ಸ್ಟಾಂಪ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಅದನ್ನ ಅರ್ಧಕ್ಕೆ ನಿಲ್ಲಿಸಿ, ಈಗ ನೀನು ಕೂಡ ನನ್ನ ಫೇವರ್ ನ ಓನ್ ಮಾಡ್ತೀಯಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ಮಂಡೇ ನೈಟ್ ರೋ ಮುಗಿದ್ಮೇಲೆ ನಮ್ಮ ಸಿಎಂ ಪಂಕ್ ಅವರ ಮೇಲೆ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಕಾಪಾಡೋದಕ್ಕೆ ಒಬ್ಬ ಸೆಲೆಬ್ರಿಟಿ ಅನ್ಸುತ್ತೆ ಅವರು ಬರ್ತಾರೆ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಕೂಡ ಕಮ್ ಬ್ಯಾಕ್ ಮಾಡಿ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಇಬ್ರಿಗೂ ಕೂಡ GTS ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಆ ಸೆಲೆಬ್ರಿಟಿ ಕೈಯಲ್ಲೂ ಕೂಡ ಇಬ್ರು ಮೇಲೂ ಕೂಡ ಒಂದ್ ರೀತಿ ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಹಾಕೊಂಡು ಬಂದಿರ್ತಾರಲ್ಲ ಜಾಕೆಟ್, ಅದನ್ನ ಹಾಕೊಂಡು ನಮ್ಮ ಸಿಎಂ ಪಂಕ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಮಾಕ್ ಮಾಡ್ತಾರೆ. ಸೆತ್ ರೋಲೆನ್ಸ್ ಅವರ ರೀತಿ ನಡೆದಾಡಿ ತೋರಿಸ್ತಾರೆ. ಅಂಡ್ ಅದಾದ್ಮೇಲೆ ಆ ಸೆಲೆಬ್ರಿಟಿಗೂ ಕೂಡ ನಮ್ಮ ಸೆತ್ ರೋಲೆನ್ಸ್ ಅವರ ಜಾಕೆಟ್ ನ ಹಾಕೊಳ್ಳೋದಕ್ಕೆ ಕೊಡ್ತಾರೆ. ಸೊ ಚಿಕ್ಕದಾಗಿ WWE ಅವರು WWE ಫ್ಯಾನ್ಸ್ ಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಈ ರೀತಿ ಆಫ್ ಏರ್ ಮೂಮೆಂಟ್ ಕೂಡ ಮಾಡಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಿನ್ನೆ ಮಂಡೇ ನೈಟ್ ರೋ ಬಗ್ಗೆ. ನಿನ್ನೆ ಮಂಡೇ ನೈಟ್ ರಲ್ಲಿ ನಮ್ಮ ನ್ಯೂ ಡೇ ಹಾಗೆ ವಾರ್ ರೈಡರ್ಸ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ನ್ಯೂ ಡೇ ಅವರು ಡಿಸ್ಕ್ವಾಲಿಫಿಕೇಶನ್ ಇಂದ ಗೆದ್ದಾದ್ಮೇಲೆ ವಾರ್ ರೈಡರ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆಗ ನ್ಯೂ ಡೇ ನ ತಡೆಯೋದಕ್ಕೋಸ್ಕರ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ನೀವು ಇಲ್ಲಿ ನೋಡ್ತಾ ಇರಬಹುದು, ಸೆಕ್ಯೂರಿಟಿ ಗಾರ್ಡ್ಸ್ ಓಡ್ತಾ ಬರ್ತಾ ಒಬ್ಬ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಪಾಪ ಅವನಿಗೆ ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ. ಅದಾದ್ಮೇಲೆ ಅವನೇ ಎದ್ದು ಬಂದು ಅಲ್ಲಿ ಹೆಲ್ಪ್ ನ ಮಾಡ್ತಾನೆ. ಸೊ ಒಂಥರ ಫನ್ನಿ ಕ್ಲಿಪ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇಂಟರ್ನೆಟ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ರಸ್ಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಜಾನ್ ಸಿನಾ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಕೋಡಿ ರೋಡ್ಸ್ ಅವರ ವಿರುದ್ಧ ರಸ್ಸಲ್ ಮೇನಿಯಾದಲ್ಲಿ. ಸೊ ನಮ್ಮ ಜಾನ್ ಸಿನಾ ಅವರೇನಾದ್ರೂ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ರಸ್ಸಲ್ ಮೇನಿಯಾದಲ್ಲಿ ವಿನ್ ಆದ್ರೆ 7 ವರ್ಷದಿಂದ ಇದು ಮೊದಲ ಗೆಲುವಾಗುತ್ತೆ ಒನ್ ಆನ್ ಒನ್ ಮ್ಯಾಚ್ ಅಲ್ಲಿ. ಲಾಸ್ಟ್ ಟೈಮು ನಮ್ಮ ಜಾನ್ ಸಿನಾ ಅವರು 2018ರ ಗ್ರೇಟೆಸ್ಟ್ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಟ್ರಿಪಲ್ ಎಚ್ ಅವ್ರನ್ನ ಸೋಲಿಸಿ ವಿನ್ ಆಗಿದ್ರು. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಜಾನ್ ಸಿನಾ ಅವರು ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಗೆದ್ದೇ ಇಲ್ಲ. ಸೊ ರಸ್ಸಲ್ ಮೇನಿಯಾದಲ್ಲಿ ಅವರೇನಾದ್ರೂ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿದ್ರೆ ಅವರ 7 ವರ್ಷದ ಈ ಒಂದು ಲೂಸಿಂಗ್ ಸ್ಟ್ರೀಕ್ ಏನಿದೆ ಅದು ಫೈನಲಿ ಬ್ರೇಕ್ ಆಗುತ್ತೆ. ಲಿಟ್ರಲಿ ಗೈಸ್, ಲಾಸ್ಟ್ ಟೈಮು ಒನ್ ಆನ್ ಒನ್ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಅವರು ಗೆದ್ದಿದ್ದು 2018ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜಾನ್ ಸಿನಾ ಅವರು ಗೆದ್ದೇ ಇಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡ ಸ್ಟ್ರೀಕ್ ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಜಾನ್ ಸಿನಾ ಅವರು. ಕಾದ್ ನೋಡೋಣ ರಸ್ಸಲ್ ಮೇನಿಯಾದಲ್ಲಿ ಈ ಒಂದು ಸ್ಟ್ರೀಕ್ ಬ್ರೇಕ್ ಆಗುತ್ತೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವ್ರನ್ನ WWE ಅವರು ಅಫಿಷಿಯಲ್ ಆಗಿ ಮುಂದಿನ ವಾರದ ಮಂಡೇ ನೈಟ್ ರೋಗೆ ಕನ್ಫರ್ಮ್ ಮಾಡಿದ್ದಾರೆ. ಫೈನಲಿ ಗೋ ಹೋಮ್ ಎಡಿಷನ್ ಫಾರ್ ರಸ್ಸಲ್ ಮೇನಿಯಾ ಮಂಡೇ ನೈಟ್ ರೋಗೆ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ. ಅಂಡ್ ಸೆತ್ ರೋಲೆನ್ಸ್ ಅವರು ಕೂಡ ಇರ್ತಾರೆ. ಆಫ್ ಕೋರ್ಸ್ ನಮ್ಮ ಸಿಎಂ ಪಂಕ್ ಅವರು ಕೂಡ ಇರ್ತಾರೆ. ಈ 3 ಜನರ ಫೇಸ್ ಆಫ್ ನಮಗೆ ನೆಕ್ಸ್ಟ್ ವೀಕ್ ಗೋ ಹೋಮ್ ಎಡಿಷನ್ ಫಾರ್ ರಸ್ಸಲ್ ಮೇನಿಯಾ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಮುಂದಿನ ವಾರದ ಮಂಡೇ ನೈಟ್ ರೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಅದೇ ಕಡೆಯ ಮಂಡೇ ನೈಟ್ ರೋ ಬಿಫೋರ್ ರಸ್ಸಲ್ ಮೇನಿಯಾ. ಸೊ ರಸ್ಸಲ್ ಮೇನಿಯಾಗೆ ಎಷ್ಟು ಸಾಧ್ಯನೋ ಅಷ್ಟು ಹೈಪ್ ನ ಬಿಲ್ಡ್ ಮಾಡೋದಕ್ಕೆ WWE ಬಳಿ ಉಳಿಯುವಂತಹ ಕಡೆಯ ಮಂಡೇ ನೈಟ್ ರೋ ಆಗುತ್ತೆ. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಕೂಡ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗೈಸ್, WWE ಅವರೇ ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿದ್ದಾರೆ, ರೋಮನ್ ರೈನ್ಸ್ ಅವರು ಈ ಬಾರಿ 11ನೇ ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ಮುಖಾಂತರ ರೋಮನ್ ರೈನ್ಸ್ ಅವರು ಅತಿ ಹೆಚ್ಚು ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡುವಂತಹ ಸೂಪರ್ ಸ್ಟಾರ್ಸ್ ಗಳ ಸ್ಥಾನದಲ್ಲಿ ಮೊದಲ ಸ್ಥಾನಕ್ಕೆ ಏರಿದ್ದಾರೆ ಅಂತ WWE ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರೋಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಪಾಲ್ ಹೆಮನ್ ಅವರಿಗೆ ಈಗ ನೀನು ನನ್ನ ಫೇವರ್ ನ ಹೋಲ್ಡ್ ಮಾಡ್ತೀಯಾ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ಪಾಲ್ ಹೆಮನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದ್ರು, ಬಟ್ ಅಟ್ಯಾಕ್ ಮಾಡಲಿಲ್ಲ. ಅದಕ್ಕೋಸ್ಕರ ಆ ರೀತಿಯಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ನಾನಿವಾಗ ನಿನ್ ಮೇಲೆ ಅಟ್ಯಾಕ್ ಮಾಡ್ಲಿಲ್ವಲ್ಲ, ಇದಕ್ಕೋಸ್ಕರ ನೀನು ಕೂಡ ನನಗೆ ಯಾವ್ದಾದ್ರು ಸಹಾಯ ಮಾಡು ಅಂತ ಕೇಳ್ಕೊಂಡಿದ್ದಾರೆ. ಇದಾದ್ಮೇಲೆ ಫ್ಯಾನ್ಸ್ ಗಳ ಮಿಕ್ಸ್ಡ್ ರಿಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ಈ ಒಂದು ಫೇವರ್ ಅನ್ನೋದನ್ನೇ WWE ಅವರು ಜಾಸ್ತಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೆತ್ ರೋಲೆನ್ಸ್ ಅವರ ಫೇವರ್ನು ಕೂಡ WWE ಅವರು ಮೆನ್ಷನ್ ಮಾಡಿ ಈ ಒಂದು ಸ್ಟೋರಿನ ಬೋರಿಂಗ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜನ ಹೇಳಿದ್ರೆ, ಇನ್ನು ಸ್ವಲ್ಪ ಜನ ನಮ್ಮ ಸೆತ್ ರೋಲೆನ್ಸ್ ಅವರ ಫೇವರ್ನು ಕೂಡ ತಗೊಂಡು ಬಂದು ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ನ WWE ಅವರು ಕೊಡ್ತಾ ಇದೆ. ಆ ಕಡೆ ನಮ್ಮ ಪಾಲ್ ಹೆಮನ್ ಅವರು ರಸ್ಸಲ್ ಮೇನಿಯಾದಲ್ಲಿ ಫೈನಲ್ ಆಗಿ ಯಾರ ಜೊತೆ ಇರ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಎಲ್ಲರೂ ಕೂಡ ಈ ಒಂದು ಮ್ಯಾಚ್ಗೋಸ್ಕರ ಕಾಯ್ತಾ ಇಲ್ಲ ಗೈಸ್, ಬದಲಿಗೆ
ಪಾಲಿಮೆನ್ ಅವರು ಯಾರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನೀವು ಯಾರನ್ನ ಬೇಕಾದ್ರೂ ನಂಬಿ, ಈ ಪಾಲಿಮೆನ್ ಮಾತ್ರ ನಂಬೇಡಿ. ನಮ್ಮ ಪಾಲಿಮೆನ್ ಅವರು ಹೇಳಿರಬಹುದು, ನಾನು ರೋಮನ್ ರೈನ್ಸ್ ಅವರ ಜೊತೆನೂ ಕೂಡ ಲಾಯಲ್ ಆಗಿ ಇರ್ತೀನಿ, ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಸಿಎಂ ಪಂಕ್ ಅವರ ಜೊತೆನೂ ಕೂಡ ಲಾಯಲ್ ಆಗಿ ಇರ್ತೀನಿ, ಇಬ್ರಿಗೂ ಕೂಡ ನಾನು ಮೋಸ ಮಾಡೋದಿಲ್ಲ. ಬಟ್ ರಸಲ್ ಮೇನಿಯಾದಲ್ಲಿ ಏನ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾ ಇರ್ತಾರೆ. ಸೆತ್ ರೋಲೆನ್ಸ್ ಅವರ ಇಂಟರ್ಫರೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ನಮ್ಮ ಸೆತ್ ರೋಲೆನ್ಸ್ ಅವರ ಫೇವರ್ನು ಕೂಡ ಆಡ್ ಮಾಡಿ ಡಬ್ಲ್ಯೂ ಅವರು ಈ ಒಂದು ಟ್ವಿಸ್ಟ್ ನು ಕೂಡ ತಗೊಂಡು ಬಂದಿದ್ದಾರೆ. ಸೊ ರಸಲ್ ಮೇನಿಯಾದಲ್ಲಿ ನಮ್ಮ ಪಾಲಿಮೆನ್ ಅವರು ಯಾರಿಗೆ ಲಾಯಲ್ ಆಗಿರ್ತಾರೆ, ರೋಮನ್ ರೈನ್ಸ್ ಅವರಿಗೆ ಲಾಯಲ್ ಆಗಿರ್ತಾರೋ, ಸಿಎಂ ಪಂಕ್ ಅವರಿಗೆ ಲಾಯಲ್ ಆಗಿರ್ತಾರೋ, ಅಥವಾ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಜೊತೆ ಸೇರ್ಕೋತಾರೋ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಈ ಒಂದು ವಿಚಾರದ ಬಗ್ಗೆ ಆದಷ್ಟು ಬೇಗ ವಿಡಿಯೋನ ತಗೊಂಡು ಬರ್ತೀನಿ, ಕಂಪ್ಲೀಟ್ ಆಗಿ ಡಿಸ್ಕಷನ್ ನಡೆಸ್ತೀನಿ. ಯಾವ ರೀತಿ ಕೋಡಿ ರೋಡ್ಸ್ ಆಗಿ ಜಾನ್ಸಿನ್ ಅವರ ಮ್ಯಾಚ್ ಅಲ್ಲಿ ಡಿಸ್ಕಸ್ ಮಾಡಿದ್ವೋ ಅದೇ ರೀತಿ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಏನೇನ್ ಆಗ್ಬಹುದು, ಪಾಲಿಮೆನ್ ಅವರು ಯಾರ ಜೊತೆ ಹೋಗ್ಬಹುದು, ಯಾರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿ ಆದಷ್ಟು ಬೇಗ ಒಂದು ವಿಡಿಯೋನ ತಗೊಂಡು ಬರ್ತೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕಾರ್ ಮೇಲ್ಗಡೆ ಒಂದು ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ಕಾರಿನ ಗ್ಲಾಸ್ ಬ್ರೇಕ್ ಆಗಿ ಆ ಗ್ಲಾಸ್ ನ ಚೂರುಗಳು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕಣ್ಣಿಗೂ ಕೂಡ ಹೋಗಿ ಬಿದ್ದಿರುತ್ತೆ. ಅಂಡ್ ಅದರಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಮೈನರ್ ಇಂಜುರಿ ಆಗಿರುತ್ತೆ. ಅಂಡ್ ಅದರಿಂದನೇ ಅವರು ಕಣ್ಣಿಗೆ ಒಂದು ರೀತಿ ಪಟ್ಟೆನ ಹಾಕೊಂಡು ಬರ್ತಾ ಇರ್ತಾರೆ. ವಿಡಿಯೋ ಪ್ಯಾಕೇಜ್ ಅಲ್ಲಿ ಕೂಡ ನೀವು ಇಲ್ಲಿ ನೋಡಿರಬಹುದು. ಅಂಡ್ ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅದಕ್ಕೆ ಟ್ರೀಟ್ಮೆಂಟ್ ನ ತಗೋತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರೇ ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ನನ್ನ ಪ್ರೋಮೋಸ್ಗಳು ಸ್ಕ್ರಿಪ್ಟೆಡ್ ಆಗಿರೋದಿಲ್ಲ, ನನಗೆ ಯಾವುದೇ ರೀತಿಯ ಸ್ಕ್ರಿಪ್ಟ್ ನ ಕೊಡೋದಿಲ್ಲ, ಕೊಡುವಂತಹ ಧೈರ್ಯನೂ ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗ ನಾನು ಸ್ಟೇಜ್ ಮೇಲೆ ಹೋಗಿ ನನಗೆ ಏನ್ ಬೇಕೋ ಅದನ್ನ ಹೇಳ್ತೀನಿ. ಯಾವುದೇ ರೀತಿಯ ಸ್ಕ್ರಿಪ್ಟ್ ನ ಡಬ್ಲ್ಯೂ ಅವರು ಕೂಡ ನನಗೆ ಕೊಡೋದಿಲ್ಲ, ಅವರು ಕೊಟ್ಟರು ಕೂಡ ನಾನು ಅದನ್ನ ಫಾಲೋ ಮಾಡೋದಿಲ್ಲ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಅಂಡ್ ಇದರಿಂದನೇ ಅನ್ಕೋತೀನಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಪ್ರೋಮೋಸ್ಗಳು ಈಗೀಗ ತುಂಬಾನೇ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರಾಕ್ ಅವರು ಬರ್ತಾರೆ, ಅವ್ರನ್ನ ತನ್ನ ಕಡೆ ಸೆಳ್ಕೋತಾರೆ. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ರಾಕ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕೇ ಇಲ್ಲ. ಇನ್ನ ಉಳಿದಿರ್ತಕ್ಕಂಥದ್ದು 2 ಸ್ಮ್ಯಾಕ್ ಡೌನ್ ಎಪಿಸೋಡ್, ಅದೇ ರೀತಿ ಒಂದು ಮಂಡೇ ನೈಟ್ ರೋ ಎಪಿಸೋಡ್ ಮಾತ್ರ. ಬಂದ್ರೆ ಈ 3 ಎಪಿಸೋಡ್ ಅಲ್ಲಿ ನಮ್ಮ ರಾಕ್ ಅವರು ಬರಬೇಕು, ಇಲ್ಲ ಅಂದ್ರೆ ಅವರು ಡೈರೆಕ್ಟ್ ಆಗಿ ರಸಲ್ ಮೇನಿಯಾದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈಗ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾವ ರೀತಿ ಮಾತುಕತೆ ಆಗ್ತಾ ಇದೆ ಗೊತ್ತಾ? ಸೊ ಯಾರಿಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ವಂತೆ ರಾಕ್ ಅವರು ರಸಲ್ ಮೇನಿಯಾಗೂ ಕೂಡ 100% ಬರ್ತಾರೋ ಇಲ್ವೋ ಅಂತ. ಎಲ್ಲರೂ ಕೂಡ ನಂಬಿಕೆ ಇಟ್ಕೊಂಡಿದ್ದಾರಂತೆ, ಬಟ್ ಯಾರು ಕೂಡ 100% ಕನ್ಫರ್ಮ್ ಆಗಿ ಹೇಳೋದಕ್ಕೆ ರೆಡಿ ಇಲ್ವಂತೆ. ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ. ಗೊತ್ತಿಲ್ಲ ಗೈಸ್ ನಮ್ಮ ರಾಕ್ ಅವರ ಕತೆ ಏನಾಗ್ತಾ ಇದೆ ಅಂತ. ಅಕಸ್ಮಾತ್ ಅವ್ರೇನಾದ್ರೂ ಅಷ್ಟೊಂದು ಬಿಸಿ ಇದ್ರೆ ಮಧ್ಯದಲ್ಲಿ ಬಂದು ಸ್ಟೋರಿ ಲೈನ್ ನ ಹಾಳು ಮಾಡೋದಕ್ಕೆ ಹೋಗಬಾರ್ದು. ಯಾಕಂದ್ರೆ ತುಂಬಾ ಸ್ಟೋರಿ ಲೈನ್ ನ ನಮ್ಮ ರಾಕ್ ಅವರು ಹಾಳು ಮಾಡಿದ್ದಾರೆ. ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡಿದ್ರು, ಮತ್ತೊಮ್ಮೆ ಫ್ರೆಂಡ್ ಆದ್ರು, ಮತ್ತೊಮ್ಮೆ ಈ ರೀತಿ ಸ್ಟೋರಿನ ತಗೊಂಡು ಬಂದ್ರು, ಆ ಕಡೆ ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಹಾಕಿದ್ರು. ಸೊ ಈ ರೀತಿ ಮಧ್ಯದಲ್ಲಿ ಬರೋದು, ಒಂದು ಸ್ಟೋರಿನ ಕಂಪ್ಲೀಟ್ ಮಾಡ್ದಲೆ ಇನ್ಕಂಪ್ಲೀಟ್ ಆಗಿ ನಮ್ಮ ರಾಕ್ ಅವರು ಹೋಗ್ತಾ ಇದ್ದಾರೆ. ಇದೆಲ್ಲ ಡಬ್ಲ್ಯೂಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಅಫ್ಕೋರ್ಸ್ ನಮ್ಮ ರಾಕ್ ಅವರು ಬರ್ತಾ ಇದ್ದಾರೆ ಅಂದ್ರೆ ಹೈಪ್ಗಳು ಅಷ್ಟೇ ಇರುತ್ತೆ, ಅಷ್ಟೇ ವ್ಯೂವರ್ಶಿಪ್ ಕೂಡ ಜನರೇಟ್ ಆಗುತ್ತೆ. ಬಟ್ ಬಂದು ಒಂದು ಸ್ಟೋರಿನ ಸ್ಟಾರ್ಟ್ ಮಾಡಿ ಅದನ್ನ ಫಿನಿಶೇ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ಅದಕ್ಕೆ ಏನರ್ಥ ಅಲ್ವಾ? ಹೋಪ್ಫುಲಿ ವೆಯ್ಟ್ ಮಾಡೋಣ, ರಸಲ್ ಮೇನಿಯಾದಲ್ಲಿ ಬರ್ಬೋದು. ರಸಲ್ ಮೇನಿಯಾಗಿಂತ ಮುಂಚೆ ಇವು 3 ಶೋಗಳಿದೆಯಲ್ಲ, ಅಲ್ಲೂ ಕೂಡ ಪ್ರಾಬಬ್ಲಿ ನಮಗೆ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.